ದಾವಣಗೆರೆ ಮತ್ತು ಬಾಗಲಕೋಟೆ ಉಪಚುನಾವಣೆಗಳಲ್ಲಿ ಕಾಂಗ್ರೆಸ್ ಭರ್ಜರಿ ಮತಗಳಿಂದ ಗೆದ್ದಾಗಿದೆ ಎಂದು ದ್ರಾಕ್ಷಿ ರಸ ನಿಗಮ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಯೋಗೇಶ್ ಬಾಬು ಭರವಸೆಯನ್ನು ನೀಡಿದ್ದಾರೆ. ಚಿತ್ರದುರ್ಗದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು 2028ರಲ್ಲಿಯೂ ಸಹ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲುತ್ತೇವೆ ಎಂದು ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರಾಜ್ಯದ ಜನತೆಗೆ ಉತ್ತಮ ಆಡಳಿತವನ್ನ ನೀಡುತ್ತಾ ಬಂದಿದ್ದಾರೆ. ಕಾಂಗ್ರೆಸ್ ಪಕ್ಷ ರೈತರ, ಬಡವರ, ನಿರ್ಗತಿಕರ ಪಕ್ಷ, ನುಡಿದಂತೆ ನಡೆಯುತ್ತಿದೆ ಹಾಗೂ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳು ಜನಪ್ರಿಯವಾಗಿದೆ. ಜನರಿಗೆ ಅನುಕೂಲವಾಗುವಂತಹ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಪಕ್ಷದಿಂದ ನೀಡಲಾಗ್ತಾ ಇದೆ ಎಂದಿದ್ದಾರೆ. ಇನ್ನು ರಾಜ್ಯ ಸರ್ಕಾರ 5 ಗ್ಯಾರಂಟಿ ಯೋಜನೆ ಜಾರಿಗೆ ತರುವುದರ ಮೂಲಕ ಬಡವರ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿದೆ ಎಂದಿದ್ದಾರೆ. ಕಾಂಗ್ರೆಸ್ ಪಕ್ಷ ಕೊಡ್ತಾ ಇದ್ದೀವಿ, ಮುಂದೆನೂ ಕೊಡ್ತೀವಿ. ಮುಂದೆ 2028 ಕೂಡ ನಮ್ಮದೇ ಸರ್ಕಾರಿ ರಾಜ್ಯದಲ್ಲಿ ಬರುತ್ತೆ. ಹೌದು, ಪ್ರಯತ್ನ ಮಾಡ್ತಿದ್ವಿ. ಅದನ್ನು ನಮ್ಮ ಕ್ಷೇತ್ರ ಮತದಾರರು ತೀರ್ಮಾನ ಮಾಡ್ತಾರೆ. ನಿಮ್ಮ ಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿ ಆಗ್ತಿಲ್ಲ ಅಂತ ಎಲ್ಲ ಮಾತಿದೆ. ನೀವು 2000 ಕೂಡ ಈ ಸಲ ನೆಕ್ಸ್ಟ್ 2000 ಇಲ್ಲ, ನಮ್ಮ ಕ್ಷೇತ್ರದಲ್ಲಿ ಕೂಡ ನಮ್ಮ ಸರ್ಕಾರದಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ. ಹೊಳಲ್ಕೆರೆ ಕ್ಷೇತ್ರದಲ್ಲಿ ಬಸ್ ಸ್ಟ್ಯಾಂಡಿಂದು ಹಾಕಿದ್ದಾರೆ. ಯಾಕೆ ಅದನ್ನು ಇನಾಗ್ರೇಷನ್ ಮಾಡಿದ್ದಾರೆ? ಇಲ್ಲ, ಅದು ನನಗೇನು ಮಾಹಿತಿಲ್ಲ. ಮಾಡ್ತಾರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸ್ವಲ್ಪ ಮೊಣಕಾಲಿನ ಒಂದು ಇದಾಗಿದೆ, ಶಸ್ತ್ರಚಿಕಿತ್ಸೆ. ಮುಂದಿನ ಚುನಾವಣೆಗೆ ನೀವು ಟಿಕೆಟ್ ಕೇಳ್ತೀರಾ? ಮೊಣಕಾಲು ಹಾಂ, ಕೇಳ್ತೀನಿ. ಕೇಳ್ತೀನಿ. ಟಿಕೆಟ್ ಕೊಡುವಂಥ ಒಂದು ಭರವಸೆಯನ್ನು ಕೂಡ ನಾನು ಕಳೆದ ಚುನಾವಣೆಯಲ್ಲೇ ಕೊಟ್ಟಿದ್ದರು ವರಿಷ್ಠರು. ಮುಂದಿನ ಚುನಾವಣೆಯಲ್ಲಿ ನಮಗೆ ಟಿಕೆಟ್ ಸಿಗುವಂಥ ವಿಶ್ವಾಸ ಇದೆ. ನಮ್ಮ ಕ್ಷೇತ್ರದ ಮತದಾರರು ನನ್ನ ಬಗ್ಗೆ ಅನುಕಂಪ ತೋರಿಸ್ತಿದ್ದಾರೆ. ಅವರ ಆಶೀರ್ವಾದವನ್ನು ಮಾಡುವಂಥ ಒಂದು ವಿಶ್ವಾಸ ನಮಗಿದೆ. ಎಷ್ಟು ವರ್ಷದಿಂದ ಪಕ್ಷದಲ್ಲಿದ್ದೀರಾ? ನಾವು ಹುಟ್ಟಿದಾಗಿಂದನೇ ಕಾಂಗ್ರೆಸ್, ಬೈ ಬರ್ತ್ ಕಾಂಗ್ರೆಸ್ನ. ಇಷ್ಟು ವರ್ಷ ಅಂತಂದೇನಿಲ್ಲ. ಅದಕ್ಕೆ ನಮ್ಮ ತಂದೆಯ ಕಾಲದಿಂದ, ನಮ್ಮ ತಾತರ ಕಾಲದಾಗಿಂದ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀವಿ. ಕಾಂಗ್ರೆಸ್ ಪಕ್ಷ ಕೊಡ್ತಾ ಇದ್ದೀವಿ, ಮುಂದೆನೂ ಕೊಡ್ತೀವಿ. ಮುಂದೆ 2028 ಕೂಡ ನಮ್ಮದೇ ಸರ್ಕಾರಿ ರಾಜ್ಯದಲ್ಲಿ ಬರುತ್ತೆ. ಹೌದು, ಪ್ರಯತ್ನ ಮಾಡ್ತಿದ್ವಿ. ಅದನ್ನು ನಮ್ಮ ಕ್ಷೇತ್ರ ಮತದಾರರು ತೀರ್ಮಾನ ಮಾಡ್ತಾರೆ. ನಿಮ್ಮ ಕ್ಷೇತ್ರದಲ್ಲೂ ಕೂಡ ಅಭಿವೃದ್ಧಿ ಆಗ್ತಿಲ್ಲ ಅಂತ ಎಲ್ಲ ಮಾತಿದೆ. ನೀವು 2000 ಕೂಡ ಈ ಸಲ ನೆಕ್ಸ್ಟ್ 2000 ಇಲ್ಲ, ನಮ್ಮ ಕ್ಷೇತ್ರದಲ್ಲಿ ಕೂಡ ನಮ್ಮ ಸರ್ಕಾರದಿಂದ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ. ಹೊಳಲ್ಕೆರೆ ಕ್ಷೇತ್ರದಲ್ಲಿ ಬಸ್ ಸ್ಟ್ಯಾಂಡಿಂದು ಹಾಕಿದ್ದಾರೆ. ಯಾಕೆ ಅದನ್ನು ಇನಾಗ್ರೇಷನ್ ಮಾಡಿದ್ದಾರೆ? ಇಲ್ಲ, ಅದು ನನಗೇನು ಮಾಹಿತಿಲ್ಲ. ಮಾಡ್ತಾರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಸ್ವಲ್ಪ ಮೊಣಕಾಲಿನ ಒಂದು ಇದಾಗಿದೆ, ಶಸ್ತ್ರಚಿಕಿತ್ಸೆ. ಮುಂದಿನ ಚುನಾವಣೆಗೆ ನೀವು ಟಿಕೆಟ್ ಕೇಳ್ತೀರಾ? ಮೊಣಕಾಲು ಹಾಂ, ಕೇಳ್ತೀನಿ. ಕೇಳ್ತೀನಿ. ಟಿಕೆಟ್ ಕೊಡುವಂಥ ಒಂದು ಭರವಸೆಯನ್ನು ಕೂಡ ನಾನು ಕಳೆದ ಚುನಾವಣೆಯಲ್ಲೇ ಕೊಟ್ಟಿದ್ದರು ವರಿಷ್ಠರು. ಮುಂದಿನ ಚುನಾವಣೆಯಲ್ಲಿ ನಮಗೆ ಟಿಕೆಟ್ ಸಿಗುವಂಥ ವಿಶ್ವಾಸ ಇದೆ. ನಮ್ಮ ಕ್ಷೇತ್ರದ ಮತದಾರರು ನನ್ನ ಬಗ್ಗೆ ಅನುಕಂಪ ತೋರಿಸ್ತಿದ್ದಾರೆ. ಅವರ ಆಶೀರ್ವಾದವನ್ನು ಮಾಡುವಂಥ ಒಂದು ವಿಶ್ವಾಸ ನಮಗಿದೆ. ಎಷ್ಟು ವರ್ಷದಿಂದ ಪಕ್ಷದಲ್ಲಿದ್ದೀರಾ? ನಾವು ಹುಟ್ಟಿದಾಗಿಂದನೇ ಕಾಂಗ್ರೆಸ್, ಬೈ ಬರ್ತ್ ಕಾಂಗ್ರೆಸ್ನ. ಇಷ್ಟು ವರ್ಷ ಅಂತಂದೇನಿಲ್ಲ. ಅದಕ್ಕೆ ನಮ್ಮ ತಂದೆಯ ಕಾಲದಿಂದ, ನಮ್ಮ ತಾತರ ಕಾಲದಾಗಿಂದ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀವಿ.